ಬ್ರಹ್ಮ ತುಂಬ ಫ್ರೀ ಆಗಿದ್ದಾಗ ಸೃಷ್ಟಿ ಮಾಡಿರೋ ಈ ಒಂದು ಮಾಸ್ಟರ್ ಪೀಸ್ ನೋಡೋದಕ್ಕೆ ಸಖತ್ ಕ್ಯೂಟ್ ಆಗಿದೆ. ಆದರೆ ಆ ಕ್ಯೂಟ್ನೆಸ್ ಹಿಂದೆ ಕೆಲವು ವಿಚಿತ್ರ ಸತ್ಯ ಸಂಗತಿಗಳು ಅಡಗಿವೆ. ಮೊದಲ ನೋಟಕ್ಕೆ ಇದು ಒಂದು ಮುದ್ದಾದ ಬೊಂಬೆ ಥರ ಕಾಣಿಸುತ್ತೆ. ಅದರ ಮುದ್ದು ಮುಖ, ಕೆಂಪು ಮತ್ತು ಕಂದು ಬಣ್ಣದ ರೋಮ ಮತ್ತು ಉದ್ದವಾದ ಪಟ್ಟೆಗಳಿರುವ ಬಾಲವನ್ನು ನೋಡಿದರೆ ಯಾರಿಗಾದರೂ ಇದನ್ನು ಇಷ್ಟಪಡದೇ ಇರಲು ಸಾಧ್ಯವೇ ಇಲ್ಲ. ಆದರೆ ಇದೇ ಪ್ರಾಣಿ ಒಂದು ಕಾಲದಲ್ಲಿ ವಿಜ್ಞಾನಿಗಳನ್ನೇ ಗೊಂದಲಕ್ಕೀಡು ಮಾಡಿತ್ತು. ಸುಮಾರು 2 ಶತಮಾನಗಳ ಕಾಲ ಇದರ ನಿಜವಾದ ಗುರುತಿನ ಬಗ್ಗೆ ಚರ್ಚೆಗಳು ನಡೆದವು. ಕೆಲವರು ಇದನ್ನು ಕರಡಿಯ ಸಂಬಂಧಿ ಎಂದು ಭಾವಿಸಿದ್ದರು. ಇನ್ನೂ ಕೆಲವರು ಇದು ರಾಕೂನ್ ಕುಟುಂಬಕ್ಕೆ ಸೇರಿದೆ ಎಂದು ನಂಬಿದ್ದರು. ಅದಕ್ಕೆ ಬಲವಾದ ಕಾರಣವೂ ಇತ್ತು. ರೆಡ್ ಪಾಂಡಾದಲ್ಲಿ 2 ಪ್ರಾಣಿಗಳ ಕೆಲವು ಲಕ್ಷಣಗಳು ಕಾಣಿಸುತ್ತಿದ್ದವು. ಆದರೆ ಯಾರಿಗೂ ಸಂಪೂರ್ಣ ಖಚಿತವಾಗಿ ಗೊತ್ತಿರಲಿಲ್ಲ. ಯಾಕಂದರೆ ಇದು ನೋಡೋದಕ್ಕೆ ಎಲ್ಲರಿಗೂ ಪರಿಚಿತವಾಗಿರುವಂತೆ ಕಾಣ್ತಿತ್ತು. ಆದರೆ ಇದು ನಿಖರವಾಗಿ ಯಾವ ಕುಟುಂಬಕ್ಕೆ ಸೇರಿದೆ ಎಂಬುದರಲ್ಲಿ ಎಲ್ಲರಿಗೂ ಗೊಂದಲ ಇತ್ತು. ಅಷ್ಟೇ ಅಲ್ಲ, ಲಕ್ಷಾಂತರ ವರ್ಷಗಳಿಂದ ಭೂಮಿಯ ಮೇಲೆ ಬದುಕುಳಿದಿರುವ ಈ ಜೀವಿ ಇಂದು ಅಳಿವಿನಂಚಿನಲ್ಲಿ ನಿಂತಿದೆ. ಹಿಮಾಲಯದ ಯುಗಾಂತರಗಳನ್ನು ದಾಟಿದ ಒಂದು ಪ್ರಾಣಿ ಆಧುನಿಕ ಜಗತ್ತಿನ ಮುಂದೆ ಯಾಕೆ ಹೋರಾಡ್ತಿದೆ? ಅಸಲಿಗೆ ರೆಡ್ ಪಾಂಡಾ ನಿಜಕ್ಕೂ ಯಾರು ಮತ್ತು ಅದರ ಕತೆ ಯಾಕೆ ಇಷ್ಟೊಂದು ವಿಶೇಷವಾಗಿದೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ನಿಸರ್ಗದ ಮಡಿಲಿನ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮಾಯಾವನ ವೈಲ್ಡ್ ಲೈಫ್ಗೆ ಸ್ವಾಗತ. ರೆಡ್ ಪಾಂಡಾದ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಒಂದು ಸಾಮಾನ್ಯ ತಪ್ಪು ಕಲ್ಪನೆಯನ್ನು ಸರಿಪಡಿಸಬೇಕು. ಬಹಳಷ್ಟು ಜನರು ರೆಡ್ ಪಾಂಡಾ ಮತ್ತು ಜೈಂಟ್ ಪಾಂಡಾ ನಿಕಟ ಸಂಬಂಧಿಗಳು ಎಂದು ಭಾವಿಸಿದ್ದಾರೆ. ಅದಕ್ಕೆ ಕಾರಣವೂ ಸರಳ. ಈ 2 ಪ್ರಾಣಿಗಳ ಹೆಸರಿನಲ್ಲೂ ಪಾಂಡಾ ಎಂಬ ಪದ ಸಾಮಾನ್ಯ. ಹಾಗೆ 2 ಬಿದಿರನ್ನು ತಿನ್ನುತ್ತವೆ. ಆದರೆ ಆಶ್ಚರ್ಯಕರವಾಗಿ ಅವುಗಳ ಸಂಬಂಧ ನಾವು ಊಹೆ ಮಾಡಿಕೊಂಡಷ್ಟು ಹತ್ತಿರದಲ್ಲಿಲ್ಲ. ಜೈಂಟ್ ಪಾಂಡಾ ಕರಡಿಗಳ ಕುಟುಂಬಕ್ಕೆ ಸೇರಿದ್ದರೆ ರೆಡ್ ಪಾಂಡಾ ತನ್ನದೇ ಆದ ಒಂದು ವಿಶಿಷ್ಟವಾದ ಕುಟುಂಬದ ಕೊನೆಯ ಜೀವಂತ ಪ್ರತಿನಿಧಿ. ಇದೇ ಕಾರಣಕ್ಕೆ ಒಂದು ಕಾಲದಲ್ಲಿ ವಿಜ್ಞಾನಿಗಳು ಇದರ ಗುರುತಿನ ಬಗ್ಗೆ ಗೊಂದಲಕ್ಕೊಳಗಾಗಿದ್ದರು. ಆದರೆ ಆಧುನಿಕ ಜನ್ಯ ಅಧ್ಯಯನಗಳು, ಮಾಡರ್ನ್ ಜೆನೆಟಿಕ್ ಸ್ಟಡೀಸ್, ಕೊನೆಗೆ ಈ ರಹಸ್ಯಕ್ಕೆ ಒಂದು ಉತ್ತರ ನೀಡಿದವು. ರೆಡ್ ಪಾಂಡಾದ ಕಥೆಯನ್ನು ಇನ್ನಷ್ಟು ವಿಶೇಷವಾಗಿಸಿದವು. ಇಂದು ರೆಡ್ ಪಾಂಡಾಗಳು ಮುಖ್ಯವಾಗಿ ಭಾರತದ ಪೂರ್ವ ಹಿಮಾಲಯ ಪ್ರದೇಶಗಳು, ನೇಪಾಳ, ಭೂತಾನ್, ದಕ್ಷಿಣ ಟಿಬೆಟ್ ಮತ್ತು ಚೀನಾದ ಕೆಲವು ಪರ್ವತ ಕಾಡುಗಳಲ್ಲಿ ಕಂಡುಬರುತ್ತವೆ. ಈ ಪ್ರದೇಶಗಳನ್ನು ನೋಡಿದಾಗ ಅವು ಪ್ರಕೃತಿಯೇ ಚಿತ್ರಿಸಿದ ಒಂದು ಕಲಾಕೃತಿಯಂತೆ ಕಾಣುತ್ತವೆ. ಮೋಡಗಳಿಂದ ಆವರಿಸಿದ ಕಾಡುಗಳು, ದಟ್ಟವಾದ ಬಿದಿರಿನ ಪೊದೆಗಳು ಮತ್ತು ಪರ್ವತಗಳ ನಡುವೆ ಹರಿಯುವ ತಣ್ಣನೆಯ ಗಾಳಿ. ಆದರೆ ಈ ಸೌಂದರ್ಯದ ಹಿಂದೆ ಒಂದು ಕಠಿಣವಾದ ಸತ್ಯ ಇದೆ. ಇಲ್ಲಿ ಬದುಕುವುದು ಅಷ್ಟು ಸುಲಭವಲ್ಲ. ಚಳಿ, ಗಾಳಿ, ಎತ್ತರದ ಹಿಮಪರ್ವತಗಳು ಮತ್ತು ಸೀಮಿತವಾದ ಸಂಪನ್ಮೂಲಗಳು ಪ್ರತಿಯೊಂದು ಜೀವಿಗೂ ಸವಾಲು ಹಾಕುತ್ತವೆ. ಹಾಗಿದ್ದರೂ ರೆಡ್ ಪಾಂಡಾ ಇಲ್ಲಿ ಸಾವಿರಾರು ವರ್ಷಗಳಿಂದ ಬದುಕುತ್ತಿದೆ. ಅದರ ರಹಸ್ಯ ಅದರ ಬಲದಲ್ಲಿಲ್ಲ, ಹೊಂದಿಕೊಳ್ಳುವಿಕೆಯಲ್ಲಿದೆ. ಇದು ತನ್ನ ಜೀವನದ ಬಹುಪಾಲು ಸಮಯವನ್ನು ಮರಗಳ ಮೇಲೆಯೇ ಕಳೆಯುತ್ತದೆ. ಇವುಗಳ ಉದ್ದವಾದ ಬಾಲವು ಮರಗಳ ಮೇಲೆ ಸಮತೋಲನವನ್ನು ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ದಟ್ಟವಾದ ರೋಮವು ಹಿಮಾಲಯದ ಕಡು ಚಳಿಯಿಂದ ರಕ್ಷಣೆ ಕೊಡುತ್ತದೆ. ಅಪಾಯ ಎದುರಾದಾಗ ಅದು ಹೋರಾಡುವುದಕ್ಕಿಂತ ಎತ್ತರವಾದ ಮರಗಳ ಮೇಲೆ ಆಶ್ರಯ ಪಡೆಯುತ್ತದೆ. ನೋಡಲು ಮೃದುವಾಗಿ ಮತ್ತು ದುರ್ಬಲವಾಗಿ ಕಾಣುವ ಈ ಜೀವಿ ವಾಸ್ತವದಲ್ಲಿ ತನ್ನ ಪರಿಸರಕ್ಕೆ ಅತ್ಯಂತ ನಿಖರವಾಗಿ ಹೊಂದಿಕೊಂಡಿರುವ ಒಂದು ಜೀವಿ. ಆದರೆ ಯಾವುದೇ ಜೀವಿಯ ಬದುಕು ಕೊನೆಗೆ ಆಹಾರದ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಇಲ್ಲಿ ರೆಡ್ ಪಾಂಡಾದ ಕತೆ ಮತ್ತೊಂದು ವಿಚಿತ್ರವಾದ ತಿರುವನ್ನು ಪಡೆಯುತ್ತದೆ. ಜೀವಶಾಸ್ತ್ರದ ದೃಷ್ಟಿಯಿಂದ ಇದು ಮಾಂಸಾಹಾರಿ ಗುಂಪಿಗೆ ಸೇರಿದ್ದರೂ ಅದರ ಬಹುಪಾಲು ಆಹಾರ ಬಿದಿರಿನಿಂದಲೇ ಅವಲಂಬಿತವಾಗಿರುತ್ತದೆ. ಆದರೆ ಅದು ಕೇವಲ ಬಿದಿರನ್ನೇ ತಿನ್ನುವುದಿಲ್ಲ. ಋತುಮಾನಕ್ಕೆ ಅನುಗುಣವಾಗಿ ಹಣ್ಣುಗಳು, ಬೆರಿಗಳು, ಹೂವುಗಳು ಮತ್ತು ಸಣ್ಣ ಕೀಟಗಳು, ಪಕ್ಷಿಗಳ ಮೊಟ್ಟೆಗಳನ್ನು, ಕೆಲವೊಮ್ಮೆ ಸಣ್ಣ ಪ್ರಾಣಿಗಳನ್ನು ತಿನ್ನುತ್ತದೆ. ಆದರೂ ಅದರ ಬದುಕಿನ ಆಧಾರ ಬಿದಿರೆ. ಆದರೆ ಇಲ್ಲಿ ಇನ್ನಷ್ಟು ಆಶ್ಚರ್ಯಕರ ಸಂಗತಿ ಏನೆಂದರೆ, ಬಿದಿರು ಹೆಚ್ಚಿನ ಶಕ್ತಿಯನ್ನು ಕೊಡುವ ಆಹಾರವಲ್ಲ. ಹಾಗಿದ್ದರೂ ರೆಡ್ ಪಾಂಡಾ ಅದನ್ನೇ ಅವಲಂಬಿಸಿಕೊಂಡು ಹೇಗೆ ಬದುಕುತ್ತದೆ? ಪ್ರಕೃತಿಯು ಇದಕ್ಕೆ ಒಂದು ಚತುರವಾದ ಪರಿಹಾರವನ್ನು ನೀಡಿದೆ. ಅದರ ಮುಂಭಾಗದ ಕಾಲುಗಳಲ್ಲಿ ಇರುವ ಒಂದು ವಿಶೇಷವಾದ ಹೆಬ್ಬೆರಳಿನಂತಹ ರಚನೆ ಬಿದಿರನ್ನು ಸುಲಭವಾಗಿ ಹಿಡಿಯಲು ಸಹಾಯ ಮಾಡುತ್ತದೆ. ಜೊತೆಗೆ ಅದು ಅನಗತ್ಯವಾಗಿ ಶಕ್ತಿಯನ್ನು ವ್ಯರ್ಥ ಮಾಡುವುದಿಲ್ಲ. ಹೆಚ್ಚು ಸಮಯ ವಿಶ್ರಾಂತಿ ಪಡೆಯುತ್ತದೆ
ಮತ್ತು ಅಗತ್ಯವಿದ್ದಾಗ ಮಾತ್ರ ಚಟುವಟಿಕೆಯಲ್ಲಿರುತ್ತದೆ. ಕಡಿಮೆ ಶಕ್ತಿಯ ಆಹಾರಕ್ಕೆ ಹೊಂದಿಕೊಂಡ ಕಡಿಮೆ ಶಕ್ತಿಯ ಜೀವನ ಶೈಲಿ, ಇದೇ ಅದರ ಸೀಕ್ರೆಟ್ ಆಫ್ ಸಕ್ಸಸ್. ಬಹುಶಃ ಇದೇ ಕಾರಣಕ್ಕೆ ರೆಡ್ ಪಾಂಡಾದ ವಂಶ ಇನ್ನೂ ಉಳಿದುಕೊಂಡಿರಬಹುದು. ಅದರ ವಿಕಾಸದ ಕತೆ ಸುಮಾರು 2 ಕೋಟಿಗೂ ಹೆಚ್ಚು ವರ್ಷಗಳ ಹಿಂದೆ ಆರಂಭವಾಗುತ್ತದೆ. ಆ ಕಾಲದಲ್ಲಿ ಅದರ ಸಂಬಂಧಿಕರು ಯುರೇಷಿಯಾ ಮತ್ತು ಉತ್ತರ ಅಮೆರಿಕಾದ ಹಲವು ಭಾಗಗಳಲ್ಲಿ ಬದುಕುತ್ತಿದ್ದರು. ನಂತರ ಭೂಮಿಯ ಹವಾಮಾನ ಬದಲಾಯಿತು, ಹಿಮಯುಗಗಳು ಬಂದವು, ಅನೇಕ ಜೀವಿಗಳು ಕಣ್ಮರೆಯಾದವು. ರೆಡ್ ಪಾಂಡಾದ ವಂಶದ ಬಹುತೇಕ ಸದಸ್ಯರು ಅಳಿದು ಹೋದರು. ಆದರೆ ಈ ಚಿಕ್ಕ ಜೀವಿ ಮಾತ್ರ ಉಳಿಯಿತು. ಅದಕ್ಕಾಗಿಯೇ ಇಂದು ನಾವು ರೆಡ್ ಪಾಂಡಾವನ್ನು ನೋಡುವಾಗ ಕೇವಲ ಒಂದು ಪ್ರಾಣಿಯನ್ನು ನೋಡುವುದಿಲ್ಲ, ಭೂಮಿಯ ಇತಿಹಾಸದ ಒಂದು ಪುರಾತನ ಅಧ್ಯಾಯವನ್ನು ನೋಡುತ್ತಿದ್ದೇವೆ. ಆದರೆ ಪ್ರಕೃತಿಯ ಅನೇಕ ಪರೀಕ್ಷೆಗಳನ್ನು ಗೆದ್ದ ಈ ಜೀವಿ ಇಂದು ತನ್ನ ಅತ್ಯಂತ ಕಠಿಣ ಸವಾಲನ್ನು ಎದುರಿಸುತ್ತಿದೆ. ಹಿಮಯುಗಗಳು ಅದನ್ನು ಅಳಿಸಲಿಲ್ಲ, ಪರ್ವತಗಳ ಕಠಿಣವಾದ ಹವಾಮಾನ ಅದನ್ನು ಸೋಲಿಸಲಿಲ್ಲ. ಆದರೆ ಇಂದು ಅದರ ಮನೆ ನಿಧಾನವಾಗಿ ಕಣ್ಮರೆಯಾಗುತ್ತಿದೆ. ಕಾಡುಗಳು ತುಂಡಾಗಿವೆ, ಬಿದಿರಿನ ವಾಸಸ್ಥಳಗಳು ಕಡಿಮೆಯಾಗುತ್ತಿವೆ. ಒಮ್ಮೆ ನಿರಂತರವಾಗಿ ಹರಡಿದ್ದ ಕಾಡುಗಳು ಈಗ ಸಣ್ಣ ಸಣ್ಣ ಭಾಗಗಳಾಗಿ ವಿಭಜನೆಯಾಗುತ್ತಿವೆ. ಅದರ ಪರಿಣಾಮವಾಗಿ ಅನೇಕ ರೆಡ್ ಪಾಂಡಾಗಳ ಗುಂಪುಗಳು ಪರಸ್ಪರ ಸಂಪರ್ಕವನ್ನು ಕಳೆದುಕೊಳ್ಳುತ್ತಿವೆ. ಇದೇ ಕಾರಣಕ್ಕೆ ಇಂದು ಈ ಜೀವಿ ಅಳಿವಿನಂಚಿನ ಪ್ರಾಣಿಗಳ ಪಟ್ಟಿಯಲ್ಲಿ ಸೇರಿದೆ. ಆದರೆ ರೆಡ್ ಪಾಂಡಾದ ಸಮಸ್ಯೆ ಕೇವಲ ಕಾಡುಗಳ ನಾಶಕ್ಕೆ ಸೀಮಿತವಾಗಿಲ್ಲ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಇಂದು ಕಾಡಿನಲ್ಲಿ ಉಳಿದಿರುವ ರೆಡ್ ಪಾಂಡಾಗಳ ಸಂಖ್ಯೆ 10,000ಕ್ಕಿಂತಲೂ ಕಡಿಮೆ ಇರಬಹುದು. ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಹವಾಮಾನ ಬದಲಾವಣೆ. ಹಿಮಾಲಯದ ಪರ್ವತಗಳಲ್ಲಿ ತಾಪಮಾನ ನಿಧಾನವಾಗಿ ಏರುತ್ತಿರುವಂತೆ ರೆಡ್ ಪಾಂಡಾಗಳು ಇನ್ನಷ್ಟು ಎತ್ತರದ ಪ್ರದೇಶಗಳತ್ತ ಸರಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಆದರೆ ಪರ್ವತಗಳಿಗೂ ಒಂದು ಮಿತಿ ಇದೆ. ಕೊನೆಗೆ ಮೇಲಕ್ಕೆ ಹೋಗಲು ಸ್ಥಳವೇ ಉಳಿಯದ ದಿನ ಬಂದರೆ ಏನಾಗುತ್ತೆ? ಇದರ ಜೊತೆ ಅಕ್ರಮ ಬೇಟೆಯು ಇನ್ನೊಂದು ದೊಡ್ಡ ಅಪಾಯವಾಗಿದೆ. ಅದರ ಸುಂದರವಾದ ರೋಮಕ್ಕಾಗಿ ಮತ್ತು ಅಕ್ರಮ ಸಾಕು ಪ್ರಾಣಿಗಳ ವ್ಯಾಪಾರಕ್ಕಾಗಿ ಕೆಲವು ಪ್ರದೇಶಗಳಲ್ಲಿ ರೆಡ್ ಪಾಂಡಾಗಳನ್ನು ಬೇಟೆಯಾಡಲಾಗುತ್ತದೆ. ಲಕ್ಷಾಂತರ ವರ್ಷಗಳ ಕಾಲ ಪ್ರಕೃತಿಯ ಸವಾಲನ್ನು ಎದುರಿಸಿ ಬದುಕುಳಿದ ಈ ಜೀವಿ ಇಂದು ಮಾನವ ನಿರ್ಮಿತ ಸಮಸ್ಯೆಗಳ ವಿರುದ್ಧ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಿದೆ. ಆದರೆ ಅದೃಷ್ಟವಶ ರೆಡ್ ಪಾಂಡಾದ ಕತೆ ಇನ್ನೂ ಮುಗಿದಿಲ್ಲ. ಭಾರತ, ನೇಪಾಳ, ಭೂತಾನ್ ಮತ್ತು ಚೀನಾದಲ್ಲಿ ಹಲವು ಸಂರಕ್ಷಣಾ ಯೋಜನೆಗಳು ಈಗಾಗಲೇ ಕಾರ್ಯಗತವಾಗಿವೆ. ಕಾಡುಗಳನ್ನು ರಕ್ಷಣೆ ಮಾಡುವುದು, ಸ್ಥಳೀಯ ಸಮುದಾಯಗಳನ್ನು ರಕ್ಷಣೆಯಲ್ಲಿ ಭಾಗವಹಿಸುವುದು ಮತ್ತು ರೆಡ್ ಪಾಂಡಾಗಳ ವಾಸಸ್ಥಳಗಳನ್ನು ಉಳಿಸುವ ಪ್ರಯತ್ನಗಳು ನಡೆಯುತ್ತಿವೆ. ವಿಶ್ವದ ಅನೇಕ ಮೃಗಾಲಯಗಳಲ್ಲಿಯೂ ಸಂರಕ್ಷಿತ ಸಂತಾನೋತ್ಪತ್ತಿ ಕಾರ್ಯಕ್ರಮಗಳು ಮುಂದುವರೆದಿವೆ. ಇವೆಲ್ಲವೂ ಒಂದು ಆಸೆಯನ್ನು ಜೀವಂತವಾಗಿಡುತ್ತವೆ. ರೆಡ್ ಪಾಂಡಾದ ಕತೆ ಇನ್ನೂ ಮುಗಿದಿಲ್ಲ, ಮುಂದುವರಿಯುತ್ತದೆ ಎಂದು. ಇಂದು ಹಿಮಾಲಯದ ಕಾಡುಗಳಲ್ಲಿ ಮಂಜು ಇನ್ನೂ ಇಳಿಯುತ್ತಿದೆ, ಗಾಳಿ ಇನ್ನೂ ಬೀಸುತ್ತದೆ, ಬಿದಿರು ಇನ್ನೂ ಬೆಳೆಯುತ್ತದೆ ಮತ್ತು ಎಲ್ಲೋ ಒಂದು ಮರದ ಕೊಂಬೆಯ ಮೇಲೆ ಒಂದು ರೆಡ್ ಪಾಂಡಾ ಇನ್ನೂ ಮೌನವಾಗಿ ಕುಳಿಯುತ್ತಿದೆ. ಬಹುಶಃ ಅದರ ಪೂರ್ವಜರು ಲಕ್ಷಾಂತರ ವರ್ಷಗಳ ಹಿಂದೆ ಇದೇ ದೃಶ್ಯವನ್ನು ನೋಡಿರಬಹುದು, ಇದೇ ಪರ್ವತಗಳನ್ನು ಕಂಡಿರಬಹುದು ಮತ್ತು ಇದೇ ಗಾಳಿಯನ್ನು ಅನುಭವಿಸಿರಬಹುದು. ಆದರೆ ಮುಂದಿನ ತಲೆಮಾರುಗಳು ಈ ದೃಶ್ಯವನ್ನು ನೋಡಲು ಸಾಧ್ಯವಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಾಲವೇ ನಿರ್ಧರಿಸಬೇಕು. ಯಾಕಂದರೆ ರೆಡ್ ಪಾಂಡಾವನ್ನು ಕಾಪಾಡುವುದು ಕೇವಲ ಒಂದು ಪ್ರಾಣಿಯನ್ನು ಕಾಪಾಡುವುದಲ್ಲ, ಅದು ಲಕ್ಷಾಂತರ ವರ್ಷಗಳ ವಿಕಾಸದ ಇತಿಹಾಸವನ್ನು ಕಾಪಾಡುವುದು, ಒಂದು ಸಂಪೂರ್ಣ ವಂಶದ ಕೊನೆಯ ಜೀವಂತ ಪ್ರತಿನಿಧಿಯನ್ನು ಉಳಿಸುವುದು ಮತ್ತು ಪ್ರಕೃತಿಯ ಅತ್ಯಂತ ಸುಂದರ ರಹಸ್ಯಗಳಲ್ಲಿ ಒಂದನ್ನು ಭವಿಷ್ಯದ ಪೀಳಿಗೆಗೂ ತಲುಪಿಸುವುದು. ಪ್ರಕೃತಿಯ ಬಗ್ಗೆ ನಾವು ತಿಳಿದಷ್ಟು ಅದರ ಅಚ್ಚರಿಯ ನಿಗೂಢತೆ ಇನ್ನಷ್ಟು ತೆರೆದುಕೊಳ್ಳುತ್ತದೆ. ಇದು ಮಾಯಾವನ ವೈಲ್ಡ್ ಲೈಫ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.